ಒಳ ಮೀಸಲಾತಿ ವಿಚಾರವಾಗಿಯೇ ನಾನು ದೆಹಲಿಗೆ ಬಂದಿದ್ದೇನೆ. ಮೀಸಲಾತಿ ಹೆಚ್ಚಳಕ್ಕಾಗಿ ಕೇಂದ್ರಕ್ಕೆ ಮನವಿಯನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ನೀಡಿರುವಂತಹ ಹೇಳಿಕೆ ಇದು. ಅವರು ಸಹ ಮೊನ್ನೆ ಸಂಜೆಯಿಂದ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿರುವಂಥದ್ದು. ಈಗ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ, ನಾನು ಒಳ ಮೀಸಲಾತಿ ವಿಚಾರಕ್ಕೋಸ್ಕರ ಬಂದಿದ್ದೇನೆ, ಕೇಂದ್ರ ಸರ್ಕಾರದ ಮುಂದೆ ಹೆಚ್ಚಳ ಮಾಡಿ ಅಂತೇಳಿ ಮನವಿಯನ್ನು ಮಾಡಿದ್ದೇನೆ. 15%ಕ್ಕೆ ಸೀಮಿತ ಮಾಡಿಕೊಂಡು ಮೀಸಲಾತಿಯನ್ನು ನೀಡಲಾಗಿದೆ. ಅಲೆಮಾರಿ ಸಮುದಾಯದ ಬೇಡಿಕೆ ಕೂಡ ಈಡೇರಿಸಲಾಗಿದೆ. ಈ ತೀರ್ಮಾನದಿಂದ ಎಸ್ಸಿ ಸಮುದಾಯ ಖುಷಿಯಾಗಿದೆ. ಮೀಸಲಾತಿ ಮಾಡುವಾಗ ಎಸ್ಸಿ ಕಮಿಷನ್ಗೆ ತಿಳಿಸಬೇಕು. ನಿನ್ನೆ ನಾವು ಎಸ್ಸಿ ಕಮಿಷನ್ಗೆ ಈ ಮಾಹಿತಿಯನ್ನು ನೀಡಿದ್ದೇವೆ ಅಂತ ಹೇಳಿ ಎಚ್ ಸಿ ಮಹದೇವಪ್ಪನವರು ಹೇಳಿದ್ದಾರೆ. ಜೊತೆಗೆ ಕೇಂದ್ರ ಸಮಾಜ ಕಲ್ಯಾಣ ಸಚಿವರಿಗೂ ಕೂಡ ಮನವಿಯನ್ನು ಮಾಡಿದ್ದೇವೆ ಅಂತ ಹೇಳಿ ದೆಹಲಿಯಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತನಾಡಿರುವಂಥದ್ದು. ಹೀಗಾಗಿ ಕೇಂದ್ರ ಸರ್ಕಾರನ ಒತ್ತಾಯ ಮಾಡಿದ್ದೀವಿ. ನೀವು ಪಾರ್ಲಿಮೆಂಟ್ಗೆ ಈ ಕಾಯ್ದೆನ ತಂದು ತಿದ್ದುಪಡಿ ಮಾಡಿ 9 ಶೆಡ್ಯೂಲ್ಸ್ ಮಾಡಿ SC/STಗಳ ಹಿತನ ರಕ್ಷಣೆ ಮಾಡಿ, ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿರುವಂಥ ಮೀಸಲಾತಿಯನ್ನು ಸಂರಕ್ಷಿಸಿ ಅಂತ ಮನವಿ ಮಾಡಿದ್ದೇವೆ. ಮತ್ತು SC ಕಮಿಷನ್ನ ಭೇಟಿ ಮಾಡಿ ನಮ್ಮ ತೀರ್ಮಾನವನ್ನು ತಿಳಿಸಿದ್ವಿ. ಮೈನ್ ಪರ್ಪಸ್ ಆ್ಯಂಡ್ ಇಂಟೆನ್ಷನ್ ವಿಸಿಟಿಂಗ್ ಡೆಲ್ಲಿ ಇದು. ಇದಾದಮೇಲೆ ನಮ್ಮ ಸೆಕ್ರೆಟರಿ ಅವರು, ಪ್ರಧಾನ ಕಾರ್ಯದರ್ಶಿ ಇನ್ಚಾರ್ಜ್ ಆಫ್ ಕರ್ನಾಟಕ ಸುರ್ಜೇವಾಲಾಜಿಯವರು ನನಗೆ ಫೋನ್ ಮಾಡಿ ಈ ಒಳ ಮೀಸಲಾತಿ ಮಹತ್ವದ್ದು ಇದನ್ನು ಮಾಡಿದರೆ ಏನಾಗಿದೆ ಡೀಟೇಲಾಗಿ ನನಗೆ ಒಂದು ಕಾಪಿ ತಂದು ಕೊಡಿ ಅಂತ ಹೇಳಿದರು. ಅದನ್ನು ಕೂಡ ಅವ್ರಿಗೆ ಹೋಗಿ ನಿನ್ನೆ ಅದನ್ನು ಕೊಟ್ಟು ವಿವರವಾಗಿ ಅವ್ರ ಗಮನಕ್ಕೆ ತಂದು ಬಂದಿದ್ದೇನೆ. ಇದು ನನ್ನ ದಿಲ್ಲಿಯ ಪ್ರಮುಖವಾದಂಥ ಭೇಟಿಯ ಉದ್ದೇಶ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೂ ಭೇಟಿಯಾಗಿದ್ರಿ. ಅದಾದಮೇಲೆ ಸಹಜವಾಗಿ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ವರಿಷ್ಠ ನಾಯಕರು, ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲೇ ಇದ್ದರು. ಫೋನ್ ಮಾಡಿದೆ, ಬನ್ನಿ ಇದ್ದಾರೆ ಅಂತೇಳಿ. ಅಲ್ಲಿ ಹೋದಾಗ ನಮ್ಮ ಸತೀಶ್ ಜಾರಕಿಹೊಳಿಯವರು ಇದ್ದರು. ನಾವು ಅವ್ರು ಕೂತು ಹಾಗೆ ಅವ್ರು ಭೇಟಿ ಮಾಡಿ ಬಂದಲ್ಲಿ ಬೇರೆ ಏನು ಚರ್ಚೆ ಆಗಲಿಲ್ಲ. ನನ್ನ ಉದ್ದೇಶ ಹೇಳಿದ್ದು ಈ ಒಂದು ಒಳ ಮೀಸಲಾತಿ ಮತ್ತು ಜನಸಂಖ್ಯೆಗೆ ಮೀಸಲಾತಿಯನ್ನು ತರೋದಕ್ಕೆ ತಿದ್ದುಪಡಿ 9 ಶೆಡ್ಯೂಲ್ ಸೇರಿಸಿ ಅಂತ ಹೇಳೋದು. ಸರ್, ಈಗ ನಿನ್ನೆ ನಾವು ಸೇರಿದಂತೆ ಸಲೀಂ ಅಹಮದ್ ಇರ್ಬೋದು, ಹರಿಪ್ರಸಾದ್, ಹೀಗೆ 4-5 ಜನ ಸೇರಿಕೊಂಡು ಊಟದ ಆ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ರಾಜಕಾರಣದ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ನನ್ನ ಮಗ ಸುನೀಲ್ ಬೋಸ್ MP ಆಗಿದ್ದಾರೆ. ಅವರಿಗೆ ಅವ್ರದ್ದು ಮನೆ ಇತ್ತಲ್ಲ, ಅಲ್ಲಿ ಹುಡುಗರು ಊಟ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಸೊ ಇವರೆಲ್ಲ ಇದ್ದಾರೆ ಅಂತ ಹೇಳಿದ್ರು ನನಗೆ. ನಾನೇ ಫೋನ್ ಮಾಡಿ ಎಲ್ಲಿದ್ದೀರಿ, ಹೀಗೆ ನಮ್ಮ ಹಂಪನಗೌಡರು, ಸಲೀಂ ಅಹಮದ್, ಹರಿಪ್ರಸಾದ್ ಅವರು ಇದ್ದಾರೆ ಅಂದರು. ನಾನು ಫೋನ್ ಮಾಡಿ ಬನ್ನಿ ಇಲ್ಲೇ ಊಟ ಮಾಡೋಣ ಅಂತೇಳಿ ಅಷ್ಟು ಸೌಜನ್ಯದ ಊಟದ ಭೇಟಿ ಅದಷ್ಟೇ. ಸರ್, ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಒಂದು ಕಡೆ ಸೇರ್ತಾರೆ ಅಂದರೆ ಕೇವಲ ಊಟ ಚೊಪ್ಪರ ಸರ್ಕಾರದ ವಿಚಾರನೇ ಮಾತಾಡಿರಲ್ಲ, ಅಥವಾ ಒಳ ಮೀಸಲಾತಿನೇ ಮಾತಾಡೋದೇ ಬೇರೆ ಇರುತ್ತೆ. ಊಟ ಚೆನ್ನಾಗಿತ್ತು ಅಂತ ಹೇಳಿದ್ರು, ಪಲ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರು. ಬಟ್ ಆ ಹುಡುಗರು ನಾನ್ ವೆಜ್ ಮಾಡಿದ್ದು ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ಸಮಾವೇಶದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ರಾಜ್ಯದಲ್ಲಿ ಕೆಲವೊಂದಿಷ್ಟು ತಮ್ಮ ಸಮುದಾಯದ ನಾಯಕರುಗಳು ಅಲ್ಲಲ್ಲಿ ಭಾಗದಲ್ಲಿ ಸಭೆಗಳನ್ನ ಮಾಡ್ತಿದ್ದಾರೆ. ತಾವು ಮುಂದುವರೆದ ಭಾಗವಾಗಿ ದೆಹಲಿಯಲ್ಲಿ ನಡೆಸಿದಿರಿ ಅಂತ. ಅಹಿಂದ ಅನ್ನೋದು ಒಂದು ಚಳವಳಿ. ಅದು ಯಾರನ್ನೂ ಕಟ್ಕೊಂಡು ಕೆಲಸ ಮಾಡಲ್ಲ. ಈಗ 1924 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 100 ವರ್ಷಗಳ ಹಿಂದೆ ಬಹಿಷ್ಕೃತ ಹಿತಕಾರಣಿ ಸಭೆ ಅಂತ ಮಾಡಿದ್ರು. ಆ ಸಭೆಯ ಉದ್ದೇಶ ಶೋಷಿತ ವರ್ಗಗಳಿಗೆ ತಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಲಿಕ್ಕೆ ಸಂಘಟಿತರಾಗಿ ಜಾಗೃತಿ ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು, ಜನಸಂಘಟನೆ ಮಾಡಬೇಕು ಅಂತ ಹೇಳಿದ್ರು. ಅದೇ ಥರಲ್ಲಿ ಅದರಿಂದ ಪ್ರೇರಣೆ ಆದಂಥ ಜನ ಈ ಚಳುವಳಿಯನ್ನು ಮಾಡ್ತಾನೆ ಇರ್ತಾರೆ. ಯಾವಾಗ ಮಾಡಿ ಅವ್ರಿಗೆ ಯಾರು ಬೇಕು ಅಂತ ನಾಯಕರು ಕರೀತಾರೆ ಅಲ್ಲೋಗಿ ಸಭೆ ಮಾಡ್ತಾಯಿರ್ತಾರೆ. ಅದೇನೋ ಪ್ಲ್ಯಾನ್ ಮಾಡಿಕೊಂಡು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡೋದೇನಲ್ಲ. ಇಟ್ಸ್ ಎ ಮೂಮೆಂಟ್. ತುಂಬ ನಿಧಾನವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ತಡ ಮಾಡ್ತಿರುವಂಥದ್ದು ಯಾಕೆ? ಪಕ್ಷಕ್ಕೆ ಅದು ಡ್ಯಾಮೇಜ್ ಅಲ್ವಾ? ಕರ್ನಾಟಕದಲ್ಲಿ ಇಷ್ಟೊಂದು ಶಕ್ತಿಯಾಗಿರುವಂಥ ಕಾಂಗ್ರೆಸ್ಸಿಗೆ ಈ ರೀತಿ ನಿರ್ಧಾರಗಳು ಹೊಡೆತ ಕೊಡುತ್ತಲ್ವಾ? ಹೈಕಮಾಂಡ್ಗೆ ಎಲ್ಲ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ಸರ್, ಈಗ ಭಾಳ ಜನ ಹಿರಿಯ ಶಾಸಕರು ನಮಗೂ ಮಂತ್ರಿ ಮಂಡಲದಲ್ಲಿ ಅವಕಾಶ ಸಿಗಬೇಕು ಅನ್ನೋ ಥರದಲ್ಲಿ ಮೊನ್ನೆ ಒಂದಿಷ್ಟು ಜನ ಬಂದೆಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವಿ ಕೊಟ್ಟು ಹೋಗಿದ್ದಾರೆ. ರೀಶಫಲ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೆ ಆವಾಗುತ್ತೆ. ಯಾರು ಶಾಸಕರು ಮಂತ್ರಿ ಕೇಳದೆ ಇನ್ಯಾರು ಕೇಳ್ತಾರೆ? ತಪ್ಪಿಲ್ಲ ಅದರಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.